ನಮಸ್ಕಾರ ವೀಕ್ಷಕರೇ, ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಒಬ್ಬ ಅಪರೂಪದ ಅತಿಥಿಯನ್ನು ನಿಮಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇಡೀ ಕನ್ನಡ ನಾಡು ಹೆಮ್ಮೆ ಪಡ್ತಕ್ಕಂಥ ನಿಮ್ಮೆಲ್ಲರ ಹುಡುಗನನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಯಾರು ಅಂತಕ್ಕಂಥದ್ದು ಕೆಲವರಿಗೆ ಈಗಾಗಲೇ ಗೊತ್ತಾಗಿರ್ಬೋದು, ಕೆಲವರಿಗೆ ಕುತೂಹಲ ಇರಬಹುದು. ಹೇಳ್ತೀನಿ. ಅದಕ್ಕೂ ಮೊದಲು ಈಗ ಹೆಡ್ಲೈನ್ಸ್. ಗೃಹ ಸಚಿವರು ಸಿಎಂ ಮಾತೆ ಕೇಳ್ತಿಲ್ವಂತೆ. ಶೆಟ್ಟರ್ ಸಿಕ್ಕಾಪಟ್ಟೆ ಅಳಲು ತೋಡ್ಕೊಂಡ್ರಂತೆ. ಹುಬ್ಬಳ್ಳಿಯಲ್ಲಿ ಎಚ್ಡಿಕೆ ಹೊಸ ಬಾಂಬ್. ಬದಲಾಗಲೇಬೇಕು ಕೆಪಿಸಿಸಿ ಅಧ್ಯಕ್ಷರು. ದೆಹಲಿಗೆ ಹೊರಟರು ವೀರಶೈವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬಿಕ್ಕಟ್ಟು. ಬೆಂಗಳೂರು ವಿವಿ ರಗಳೆಗೆ ಮುಕ್ತಿ. ಗ್ರಾಮೀಣ ಆರೋಗ್ಯ ಆಯೋಗಕ್ಕೆ ಪ್ರಭುದೇವ್ ಶಿಫ್ಟ್. ಹೊಸ ಹುದ್ದೆ ಸೃಷ್ಟಿಸಿದ ಸರ್ಕಾರ. ಹೆಲ್ಮೆಟ್ ಇರಲಿಲ್ಲ, ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ. ಸ್ಕಿಡ್ ಆಗಿ ಬಿಎಂಟಿಸಿ ಬಸ್ ಕೆಳಗೆ ಸಿಕ್ಕೊಂಡ. ಬೆಂಗಳೂರಿನಲ್ಲಿ ಬೈಕ್ ಸವಾರನ ಸಾವು. ರಕ್ತದಾನ ಜಾಗೃತಿಗೆ ಹಳೆ ಬೈಕ್ ರ್ಯಾಲಿ. ಮೈಸೂರಿನಲ್ಲಿ ಜಾವಾ ರೈಡ್. ರೋಡ್ನಲ್ಲಿ ರಾರಾಜಿಸಿದ ರೋಡ್ ಕಿಂಗ್ ಎಸ್ಡಿ. ಗಿರೀಶ್ ಹೊಸನಗರ ನಾಗರಾಜೇಗೌಡ. ಏನಪ್ಪ ಇಷ್ಟುದ್ದ ಹೆಸರಿದೆ, ಯಾರಿದು ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರಬಹುದು. ಹೌದು, ನಿಮ್ಮೆಲ್ಲರ ಹೆಮ್ಮೆಯ ಹುಡುಗ. ಪ್ಯಾರಾಲಿಂಪಿಕ್ಸ್ನಲ್ಲಿ ರಜತ ಪದಕವನ್ನು ಗೆದ್ದು ಇಡೀ ಕರ್ನಾಟಕಕ್ಕೆ ಹೆಮ್ಮೆಯನ್ನು ತಂದಂತಹ ಹುಡುಗ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಅವರು ಸಾಗಿ ಬಂದ ಹಾದಿ, ಅವರು ಪಟ್ಟಂತಹ ಕಷ್ಟ, ಇದ್ರ ಬಗ್ಗೆ ಎಲ್ಲ ಮುಕ್ತವಾಗಿ ನಮ್ಮ ಜೊತೆ ಮಾತನಾಡ್ತಾರೆ. ಇದೇ ಈ ಹೊತ್ತಿನ ವಿಶೇಷ ರಜತಗಿರಿ. ಸೊ ಗಿರೀಶ್ ಕುರಿತಂತೆ ಒಂದು ಚೂರು ಹಿನ್ನೆಲೆಯನ್ನು ಹೇಳಲೇಬೇಕಾದಂತಹ ಒಂದು ವಿಚಾರ. ಅಂದರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಹೊಸನಗರ ಗ್ರಾಮದಲ್ಲಿ ಹುಟ್ಟಿದಂತಹವರು ಗಿರೀಶ್. ಬಡತನದಿಂದ ಬೇಯ್ತಾ ಇದ್ದಂತಹ ಗಿರೀಶ್ಗೆ ಸಾಧನೆಗೆ ಯಾವುದೂ ಕೂಡ ಅಡ್ಡಿಯಾಗಲಿಲ್ಲ. ಅದರ ಜೊತೆಗೆ ಹುಟ್ಟ ಅಂಗವಿಕಲನಾದಂತಹ ಗಿರೀಶ್ ಬಾಲ್ಯದಿಂದಲೂ ಕ್ರೀಡೆ ಮೇಲೆ ಅಪಾರ ಆಸಕ್ತಿಯನ್ನು ಹೊಂದಿದಂತಹವರು. ಗಿರೀಶ್ಗೆ ದೇಶಾದ್ಯಂತ ಶುಭಾಶಯಗಳ ಮಹಾಪುರ ಹರಿದು ಬಂತು. ಇದಕ್ಕೆ ಕಾರಣ ಲಂಡನ್ನಲ್ಲಿ ನಡೆದಂತಹ ಪ್ಯಾರಾಲಿಂಪಿಕ್ಸ್ನಲ್ಲಿ ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಲಂಡನ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ವಿಜೇತ ಕ್ರೀಡಾಪಟು ಗಿರೀಶ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗಿರೀಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಪ್ರತಿಯೊಂದು ಸಾಧನೆಯ ಹಿಂದೆ ಒಬ್ಬ ಗುರು ಅಂತಕ್ಕಂಥ ವ್ಯಕ್ತಿ ಇರ್ತಾನೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಆವಾಗಲೇ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಗಿರೀಶ್ ಅವರ ಗುರು, ಗಿರೀಶ್ ಕೋಚ್ ಸತ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಸತ್ಯನಾರಾಯಣ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬನ್ನಿ, ಹಾಗಾದರೆ ನಮ್ಮ ಮಾತುಕತೆಯನ್ನು ಆರಂಭ ಮಾಡೋಣ ಗಿರೀಶ್ ಜೊತೆಯಲ್ಲಿ. ಸೊ ಏನು ಮಾತಾಡ್ತಾರೆ, ಅವ್ರ ಜೊತೆ ಮಾತಾಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಏಕೆಂದರೆ ಸಾಮಾನ್ಯವಾಗಿ ರಾಜಕಾರಣಿಗಳು, ಸಿನಿಮಾದವ್ರ ಜೊತೆನಲ್ಲೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಇಂಥ ವ್ಯಕ್ತಿಗಳು ನಮಗೆ ಸಿಗೋದು ಅಪರೂಪ. ಅವ್ರ ಜೊತೆಯಲ್ಲಿ ಮಾತಾಡೋದಕ್ಕೆ ತುಂಬ ಹರ್ಷವಾಗ್ತಕ್ಕಂಥದ್ದು. ಸೊ ಗಿರೀಶ್, ಮೊದಲನೇದಾಗಿ ಸುವರ್ಣ ನ್ಯೂಸ್ ಪರವಾಗಿ ನಿಮಗೆ ಧನ್ಯವಾದಗಳು. ಹಾಗೆಯೇ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಸಾಧನೆಯನ್ನು ಮೆಚ್ಚಿ, ಅದರಲ್ಲೂ ನಿಮ್ಮ ಒಂದು ನ್ಯೂನತೆಯನ್ನು ಇಟ್ಕೊಂಡು ದೇಶವೇ ಹೆಮ್ಮೆ ಪಡುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಸೊ ನಿಮಗೆ ಬೆಳ್ಳಿ ಪದಕ ಬಂತು ಪ್ಯಾರಾಲಿಂಪಿಕ್ಸ್ನಲ್ಲಿ ಅಂತ ಅಂದಂತಹ ಆ ಕ್ಷಣ ಇದೆಯಲ್ಲ, ಆ ಕ್ಷಣವನ್ನು ಒಂದು ಸರ್ತಿ ನಮಗೆ ವಿವರಿಸ್ಬೋದಾ? ಹಾಂ, ನನಗೆ ಬೆಳ್ಳಿ ಪದಕ ಬಂದಾಗ ನನಗೆ ತುಂಬಾ ಖುಷಿ ಆಯಿತು. ಮತ್ತು ನಾನು ಜಾಸ್ತಿ ಎಕ್ಸ್ಪ್ರೆಷನ್ ಆಗಿಲ್ಲ. ಅಂದರೆ ನಾನೇನೋ ಮಾಡಿದೆ ಅನ್ನೋಷ್ಟು ಇದೇನಾಗಿಲ್ಲ. ಆದರೆ ನಾನು ತುಂಬಾ ಏನು ಅಂದರೆ ನನಗೆ ತುಂಬ ದೇವರ ಮೇಲೆ ತುಂಬ ಭಕ್ತಿ ಇದೆ. ಸೊ ಆ ಒಂದು ಇದನ್ನು ನಾನು ಕ್ರೀಡಾಂಗಣ ಒಳಗಡೆ ಹೋಗೋ ಮುನ್ನೂ ಕೂಡ ನಾನು ಸಾಯಿಬಾಬಾ, ನನ್ನ ಫೇವ್ರೇಟ್ ಗಾಡ್, ಆ ಒಂದು ಹೆಸರನ್ನು ನಾನು ಹೇಳೋಗಿದ್ದೆ, ನೀನೇ ಕಾಪಾಡ್ತೀಯಾ ಅಂತ. ಸೊ ಗೆದ್ದ ನಂತರ ನಾನು ಮೊದಲನೇ ಜ್ಞಾಪಿಸ್ಕೊಂಡಿದ್ದು ಅದು. ಆ ನಂತರ ನಾನು ಎಲ್ಲ ನೋಡಿದೆ. ಮತ್ತು ನಮ್ಮ ದೇಶದ ಫ್ಲ್ಯಾಗ್ ಎಲ್ಲ ಎತ್ತಿ ಕುಣಿಯೋಂಥ ಸಂದರ್ಭ, ಎಲ್ಲರೂ ಅಲ್ಲಿ ಆಡಿಯನ್ಸು ತುಂಬಾ ಖುಷಿ ಆಯಿತು ಸರ್. ಸೊ ಏನು ನಾವು ನಮ್ಮ ದೇಶಕ್ಕೋಸ್ಕರ ಏನೋ ಮಾಡಿದ್ದು ಎಲ್ಲೋ ಒಂದು ಸಾರ್ಥಕತೆ. ನಮ್ಮ ದೇಶದ ಒಂದು ಬಾವುಟ ಹೇಳ್ತಾ ಇದೆಯಲ್ಲ ನಾಳೆ, ಅಂದರೆ ಈ ಒಂದು ಮೆಡಲ್ ಸೆರೆಮನಿನಲ್ಲಿ ನಮ್ಮ ಭಾರತದ ಫ್ಲ್ಯಾಗ್ ಇದ್ದಾಗ ಇಡೀ ವಿಶ್ವನೇ ನಮಗೆ ಒಂದು ಗೌರವ ಕೊಡ್ತದೆ ನಮ್ಮ ದೇಶಕ್ಕೆ ಅಂದಾಗ, ಅದು ನಮ್ಮಿಂದ, ಅದು ನನ್ನಿಂದ ಆದಾಗಂತೂ ಇದೊಂದು ಮರೆಯಲಾಗದಂಥ ಒಂದು ಸಂಗತಿ ಸರ್. ಅಲ್ಲ, ಅಫ್ಕೋರ್ಸ್ ನಾವು ಕೂಡ ಟಿ ವಿನಲ್ಲಿ ನೋಡ್ತಾ ಇದ್ವಿ. ನಮಗೆಲ್ಲ ಏನು ಖುಷಿ ಗೊತ್ತಾ, ಯಾವುದೇ ಒಂದು ಪದಕ ಬಂದಂತಹ ಸಂದರ್ಭದಲ್ಲಿ ಆ 3 ಜನನ ಅಲ್ಲಿ ನಿಲ್ಲಿಸ್ತಾರೆ, ಅನೌನ್ಸ್ ಮಾಡ್ತಾರೆ ಯಾವ್ಯಾವ ವ್ಯಕ್ತಿ ಯಾವ್ಯಾವ ದೇಶದವರು ಅಂತಂದ್ಬಿಟ್ಟು. ಸೊ ಗಿರೀಶ್ ಫ್ರಮ್ ಇಂಡಿಯಾ ಅಂದಾಗ ನಮ್ಮ ರೋಮಾಂಚನ ಆಗ್ಬಿಡ್ತು, ರೋಮಗಳೆಲ್ಲ ನಿಂತ್ಕೊಂಡ್ಬಿಡ್ತು. ಯಾಕೆಂದರೆ ಇಂಡಿಯಾದಿಂದ ಹೋದಂತಹ ವ್ಯಕ್ತಿ, ಅದನ್ನು ನಾವೇ ಅಷ್ಟು ಅನುಭವಿಸಿದ್ವಲ್ಲ. ನಿಮ್ಗೆ ಹೇಗಿತ್ತು ಆ ಫೀಲಿಂಗ್ ಅಂತ?
ಅಂದರೆ ಆ ಫೀಲಿಂಗಲ್ಲಿ ನನಗೆ ಏನು ಅಂದರೆ ತುಂಬ ಖುಷಿ ಆಯ್ತಾ ಇತ್ತು. ಖುಷಿ ಏನು ಅಂದರೆ ನಮ್ಮ ದೇಶದ ನನಗೆ ಅದೇ ಒಂದೇ ಏನು ಅಂದರೆ ಸೊ ದೇಶದ ಬಾವುಟವನ್ನು ಏರ್ಸ ಅಂತ ಒಂದು ಪುಣ್ಯದ ಕೆಲಸ ಖಂಡಿತ. ಸೊ ಈ ಒಂದು ಏನು ನಮ್ಮ ದೇಶನ ಅಷ್ಟು ವರ್ಷಗಳ ಹಿಂದೆ ಆಳಿದಂಥ ರಾಷ್ಟ್ರ, ಬಟ್ ಆ ದಿನ ಆಗಿತ್ತು, ಈಗ ಆ ರೀತಿ ಇಲ್ವೋ ಏನೋ. ಆದರೆ ಆ ಒಂದು ನೆಲದಲ್ಲಿ, ಆ ಒಂದು ವಿದೇಶಿ ನೆಲದಲ್ಲಿ ಭಾರತ ದೇಶದ ಫ್ಲಾಗ್ ಎತ್ತಿ ಹಿಡಿಯೋಂಥ ಸಂದರ್ಭದಲ್ಲಿ ಒಂದು ಮನಸ್ಸೊಳಗೆ ಆದಂಥ ಒಂದು ಇದು ಕೆಲವು ಕ್ಷಣ ನಾವು ಅದನ್ನು ಊಹೆ ಕೂಡ ಮಾಡಿರ್ಲಿಕ್ಕಾಗಿರೋದಿಲ್ಲ. ಆ ರೀತಿ ಒಂದು ಫೀಲಿಂಗ್ ಅದನ್ನು ಹೇಳಲಿಕ್ಕಾಗಲ್ಲ. ಅದು ಆ ಕ್ಷಣದಲ್ಲಿ ಅನುಭವಿಸ್ತೇನೆ ನಾನು. ಓಕೆ ಓಕೆ ಸತ್ಯನಾರಾಯಣ ಅವರೇ, ಒಬ್ಬ ವ್ಯಕ್ತಿ ತಾನು ಸಾಧನೆ ಮಾಡೋದಕ್ಕೂ ಆತನ ಶಿಷ್ಯ ಸಾಧನೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಗುರುವನ್ನೇ ಮೀರಿಸಿದ ಶಿಷ್ಯ ಅಂತಂದಾಗಲೇ ಗುರುವಿನ ಕೆಲಸಕ್ಕೆ ಸಾರ್ಥಕತೆ ಬರೋದು. ಸೊ ನಿಮಗೆ ಆ ಸಂದರ್ಭದಲ್ಲಿ ಹೇಗಿತ್ತು? ಗಿರೀಶ ಮೆಡಲ್ಲು ಗೆಲ್ತಾನೆ ಅಂಥೇಳಿ ನನಗೆ ಒಂದು 10 ದಿವಸದ ಮುಂಚೆನೇ ಒಂದು ಕನ್ಫರ್ಮ್ಡ್ ಆಗಿತ್ತು. ಯಾಕೆಂದರೆ ಅವನು ರ್ಯಾಂಕಿಂಗಲ್ಲಿ ನಾವಿಲ್ಲಿ ಹೋಗಬೇಕಾದ್ರೆ 8ನೇ ರ್ಯಾಂಕಿಂಗ್ ಇತ್ತು. ಅಲ್ಲಿ ಕ್ಯಾಂಪಲ್ಲಿ ಪ್ರಾಕ್ಟೀಸ್ ಆದಮೇಲೆ 175 3 ಸಲ ಮಾಡಿದ ತಕ್ಷಣವೇ ನನಗೆ ಒಂದು ಕಾನ್ಫಿಡೆಂಟ್ ಬಿಲ್ಟಪ್ ಆಯಿತು. ಓಕೆ, ಪ್ರಾಕ್ಟೀಸಿಂಗಲ್ಲಿ 175 ಆಗಿತ್ತಾ? ಹೌದು. ಓಕೆ ಫೈನ್. 175 3 ಸಲ ಮಾಡಿದ್ರು. ಅದೇನಾಗುತ್ತೆ, ಹೈಟು 3 ಸೆಂಟಿಮೀಟರ್ ಇನ್ಕ್ರೀಸ್ ಮಾಡಿದಾಗ ಆ 174ಗೆ ಹೈಟ್ ಬಂದು ನಿಂತ್ಕೊಳ್ಳುತ್ತೆ. ಹಾಂ ಹಾಂ ಓಕೆ. ನೆಕ್ಸ್ಟ್ 174 ಆದರೆ 177 ಆಗುತ್ತೆ. 177 ಆಗುತ್ತೆ. ಓಕೆ ಇದು ಮತ್ತು ಅದ್ರ ಜೊತೆಯಲ್ಲಿ ಗಿರೀಶ ಮೆಡಲ್ ಗೆದ್ದಾಗ ನಾನು ಅದೇ ಆ ಕ್ಷಣದಲ್ಲಿದ್ದೆ. ನಾನು ಒಂದೇ ಒಂದು ಫ್ಲಾಗ್ ತೊಗೊಂಡೋಗಿದ್ದೆ. ಆದರೆ ಅಲ್ಲಿ ಗಿರೀಶ ಗೆದ್ದ ಅನೌನ್ಸ್ ಆದ ತಕ್ಷಣವೇ ಭಾರತೀಯರು ಒಂದು 25-30 ಫ್ಲಾಗ್ ಓಕೆ ಸ್ಪ್ರೆಡ್ ಮಾಡಿದ್ರು. ಅದು ನೋಡಲಿಕ್ಕೆ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಗಿರೀಶ ಬರೀ ಅವರೊಬ್ಬರಿಗೆ ಮೆಡಲ್ ತರಲಿಲ್ಲ, ಇದು ರಾಷ್ಟ್ರಕ್ಕೆ, ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾಗೆ, ಡಿಸೇಬಲ್ ಕಮ್ಯುನಿಟಿ ಮುಂದೆ ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಬೆಳಿಲಿಕ್ಕೆ ಅವ್ರ ಕಾರಣಕರ್ತರಾದ್ರು ಅಂತೇಳಿ ನನಗೆ ತುಂಬ ಸಂತೋಷ ಆಯಿತು. ಅಲ್ಲ, ಆ ಸನ್ನಿವೇಶವನ್ನು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇಬ್ಬರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮ್ಮಿಬ್ಬರ ಕಣ್ಣಲ್ಲೂ ನೀರು ಬಂದ್ಬಿಟ್ಟಿದೆ. ಇನ್ನು ಆ ಟೈಮ್ನಲ್ಲಿ ಹೇಗಾಯಿತು ನಿಮಗೆ ಅಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಅಂತ? ನೋಡಿ, ಈ ದೇಶದಲ್ಲಿ ಟ್ಯಾಲೆಂಟು ತುಂಬಿ ತುಳುಕ್ತಾ ಇದೆ. ಆದರೆ ನಾವು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅನ್ನೋದಕ್ಕೆ ಒಂದು ಗಿರೀಶ ಒಂದು ಎಕ್ಸಾಂಪಲ್. ಓಕೆ, ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆ, ಅವರಿಗೆ ಗುರುಸ್ತಾ ಇಲ್ಲ. ಈ ಗುರುಸೋದಾಗಬೇಕು ಖಂಡಿತ ಖಂಡಿತ. ಈ ಯಾಕೆಂದರೆ ನಾನು ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಹೇಳ್ತಾ ಇದ್ದೀನಿ ಹೊರತು, ಯಾಕೆಂದರೆ ಗಿರೀಶನಂಥ ಬ್ಯಾಕ್ಗ್ರೌಂಡರೇ ತುಂಬ ಜನ ಒಳ್ಳೆ ಕ್ರೀಡಾಪಟುಗಳಾಗಿರೋದು. ಹೌದು, ಯಾವುದೇ ಒಂದು ಸಾಧನೆ ಮಾಡೋಕ್ಕೆ ನಮ್ಮ ದೇಶದಲ್ಲಿ ಎಲ್ಲ ಇದೆ, ಆದರೆ ಜನ ಮನಸ್ಸು ಮಾಡಬೇಕು. ಖಂಡಿತ ಒಳ್ಳೆ ಮಾತು ಹೇಳಿದ್ರಿ. ಸೊ ಇಷ್ಟು ದಿನ ಎಲೆ ಮರೆ ಕಾಯಿ ಅಂತಿದ್ದಂತಹ ಗಿರೀಶ್ ಲಂಡನ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಧ್ವಜವನ್ನು ಎತ್ತಿ ಹಿಡಿದಂತಹ ಸಂದರ್ಭದಲ್ಲಿ ಇಡೀ ಭಾರತೀಯರ ಕಣ್ಮಣಿಯಾಗ್ಬಿಟ್ರು. ಇಡೀ ದೇಶಾದ್ಯಂತ ಅಭಿನಂದನೆಗಳ ಮಹಾಪುರ ಆಯಿತು. ಸೊ ನನಗೆ ಒಂದು ಕುತೂಹಲ ಇದ್ದಂತಹದ್ದು, ಆ ಪ್ರಶಸ್ತಿಯನ್ನು ಗಳಿಸಬೇಕಾದ್ರೆ, ಆ ಒಂದು ಸಿಲ್ವರ್ ಮೆಡಲನ್ನು ಹಾಕಿಸ್ಕೊಳ್ಬೇಕಾದ್ರೆ ಕುತ್ತಿಗೆಗೆ, ಆ ರೋಮಾಂಚನ ಸನ್ನಿವೇಶ ಹೇಗಿರುತ್ತೆ ಅದನ್ನು ಅವ್ರ ಬಾಯಲ್ಲೇ ಹೇಳಿಸ್ಬೇಕು ಅಂತ ಇತ್ತು. ಸೊ ಅದನ್ನು ಇಬ್ಬರು ಕೂಡ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನು ಅವರು ಸಾಗಿ ಬಂದಂತಹ ಹಾದಿ, ಅವರ ಸಾಧನೆಯ ಹಾದಿ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.